next concept under redox reaction, that is redox reaction in terms of electron transfer reaction. Okay na? So in the last we discussed about the classical concept of oxidation and reduction. As you already know, oxidation, it is nothing but the addition of oxygen or electronegative element or removal of hydrogen or electropositive element. Houdalva? Similarly, reduction refers to addition of hydrogen or electropositive element or removal of oxygen or electronegative element. Alva? So based on this, we have one more concept, that is electron transfer reaction. Means how the electron get transferred from one substance to another substance. So ಆ ಒಂದು ಕಾನ್ಸೆಪ್ಟ್ ಬೇಸ್ ಮೇಲೆ ನಾವು even oxidation and reduction ನಾವು explain ಮಾಡ್ತೀವಿ. Okay, so coming to this, these three are the redox reactions. Okay na? So ಹೇಗೆ redox reaction ಅಂತ ಹೇಳ್ತೀವಿ? As you already know, redox reaction where simultaneously reduction and oxidation process takes place. ಅಲ್ವಾ? ಸೊ ಒಂದೇ ರಿಯಾಕ್ಷನ್ ಅಲ್ಲಿ ನಮಗೆ ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಎರಡೂ ಪ್ರೋಸೆಸ್ ಆದರೆ ನಾವು ಅದನ್ನು ರೆಡಾಕ್ಸ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಸೊ ದೀಸ್ ತ್ರೀ ಆರ್ ದಿ ಎಕ್ಸಾಂಪಲ್ಸ್ ಫಾರ್ ರೆಡಾಕ್ಸ್ ರಿಯಾಕ್ಷನ್. See here, we have firstly sodium combines with chlorine to form sodium chloride, and sodium combines with oxygen to form sodium oxide. Then sodium combines with sulfur to form sodium sulfide. Okay na? So ಇಲ್ಲಿ ಏನಾಗಿದೆ ಅಂತಂದ್ರೆ here in all these reactions sodium get oxidized. ಹೇಳ್ಬೋದಲ್ವಾ? ಸೋಡಿಯಂ ನಮಗೆ ಆಕ್ಸಿಡೈಸ್ ಆಗಿದೆ. ಹೇಗೆ? ಜಸ್ಟ್ ಬೈ ಅಡಿಷನ್ ಆಫ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ನಮಗೆ ಆಕ್ಸಿಡೇಷನ್ ಅಂತಂದ್ರೆ ಏನು? ಅಡಿಷನ್ ಆಫ್ ಆಕ್ಸಿಜನ್ ಆರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಅಂತ ಇದೆ. ಸೊ ಹಾಗಾಗಿ ಇಲ್ಲಿ ನಮಗೆ ಕ್ಲೋರಿನ್ ಆಗ್ಬೋದು, ಆಕ್ಸಿಜನ್ ಆಗ್ಬೋದು, ಸಲ್ಫರ್ ಆಗ್ಬೋದು, ಅದು ಡೈರೆಕ್ಟ್ ಆಗಿ ನಮಗೆ ಸೋಡಿಯಂಗೆ ಆಡ್ ಆಗ್ತಿದೆ. ಸೊ ಸೋಡಿಯಂ ಈಸ್ ಆಕ್ಸಿಡೈಸ್ಡ್, ವೆರಾಸ್ ದೀಸ್ ಎಲಿಮೆಂಟ್ಸ್ ಆರ್ ರೆಡ್ಯೂಸ್ಡ್. ಓಕೆನಾ? ಸೊ ಈ ಕ್ಲೋರಿನ್ ಆಗ್ಬೋದು, ಆಕ್ಸಿಜನ್ ಆಗ್ಬೋದು, ಸಲ್ಫರ್ ಆಗ್ಬೋದು, ಅವೆಲ್ಲ ರೆಡ್ಯೂಸ್ ಆಗ್ತಿದೆ. ವೈ ರಿಡಕ್ಷನ್ ಪ್ರಾಸೆಸ್? ಬಿಕಾಸ್ ರಿಡಕ್ಷನ್ ಅಂತ ಬಂದಾಗ ನಮಗೇನಿದೆ? ಅಡಿಷನ್ ಆಫ್ ಹೈಡ್ರೋಜನ್ ಆರ್ ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್ ಅಂತೇಳಿ ಹೇಳ್ತಿದ್ವಿ. ಹಿಯರ್ ಸೋಡಿಯಂ ಇಸ್ ಎ ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್. ಹೌದಲ್ವಾ? ಸೊ ಡೈರೆಕ್ಟ್ ಆಗಿ ನಮಗೇನಾಗಿದೆ? ಇದಕ್ಕೆ ಆಡ್ ಆಗ್ತಿದೆ. ಓಕೆನಾ? ಸೊ ಸೋಡಿಯಂ ಬಂದು ಆಕ್ಸಿಡೈಸ್ ಆಗ್ತಿದೆ. ದಟ್ ಈಸ್ ಡ್ಯೂ ಟು ಅಡಿಷನ್ ಆಫ್ electronegative elements, whereas these three elements undergo reduction process, that is due to addition of electropositive element, that is sodium. Okay na? So ಇವೆಲ್ಲದಕ್ಕೂ ಏನಾಗಿದೆ? ನಮಗೆ electropositive element sodium attach ಆಗಿದೆ. Okay na? So hence these three are the redox reaction. So not only these are redox reaction, even these reactions we are going to call it as ionic equations. ಓಕೆನಾ? ನಾವು ಇದನ್ನು ಅಯಾನಿಕ್ ಇಕ್ವೇಷನ್ಸ್ ಅಂತಲೂ ಹೇಳ್ತೀವಿ. ವೈ ಅಯಾನಿಕ್ ಇಕ್ವೇಷನ್ ಮೀನ್ಸ್ ನಮಗೆ ಏನಾಗುತ್ತೆ ಅಂತಂದರೆ ಅದು ಈಸಿಯಾಗಿ ನಮಗೆ ಡಿಸೋಸಿಯೇಟ್ ಆಗಿ ಇಟ್ ವಿಲ್ ಫಾರ್ಮ್ ಅಯಾನ್ಸ್, ಪಾಸಿಟಿವ್ ಅಯಾನ್ಸ್ ಆ್ಯಂಡ್ ನೆಗೆಟಿವ್ ಅಯಾನ್ಸ್. ಹೆನ್ಸ್ ದೀಸ್ ಆರ್ ಕಾಲ್ಡ್ ಅಸ್ ಅಯಾನಿಕ್ ಇಕ್ವೇಷನ್ಸ್ ಅಂತ ಹೇಳ್ತೀವಿ. ಓಕೆನಾ? ಸೊ ಈ NaCl ನಾವು ಯಾವ ರೀತಿ ಬರಿಬೋದು? Na+Cl- ಅಲ್ವಾ? ಇನ್ ಟರ್ಮ್ಸ್ ಆಫ್ ಅಯಾನ್ ರೆಪ್ರೆಸೆಂಟ್ ಮಾಡಿದ್ರೆ Na+Cl- ಅಂತ ಹೇಳಿ ಬರಿತೀವಿ. Similarly, Na2O ಅಂತ ಬಂದಾಗ again that is also Na plus twice. Why twice? ಇಲ್ಲಿ 2 ಅಂತ ಇದೆ. ಸಾರಿ, ಇಲ್ಲಿ 2 ಅಂತ ಇದೆ. ಓಕೆನಾ? ಸೊ ಹಾಗಾಗಿ ನಾವೇನು ಮಾಡ್ತೀವಿ? ಟ್ವೈಸ್ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀವಿ. whereas oxygen 2-. ಓಕೆನಾ? ಸೊ ಹಾಗಾಗಿ ನಮಗೆ ಅಲ್ಲಿ ಬ್ಯಾಲೆನ್ಸ್ ಆಗಿರೋದು. ಓಕೆನಾ? ಸೊ ಇಲ್ಲಿ 2+ ಬರುತ್ತೆ, 2- ಬರುತ್ತೆ. ಸೊ ದಟ್ ಬ್ಯಾಲೆನ್ಸ್ ಆಗಿದೆ. ದೆನ್ ಇಲ್ಲಿ ಕನ್ಸಿಡರ್ ಮಾಡಿದಾಗ ನಿಮಗೆ ಇಲ್ಲೂ ಅಷ್ಟೇನೆ ನಾವು ಇದನ್ನ Na+ ಟ್ವೈಸ್ ಎಸ್ 2- ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆನಾ? ಸೊ ದೀಸ್ ಆರ್ ದಿ ಅಯಾನಿಕ್ ಫಾರ್ಮ್ ಆಫ್ ದಿ ಕಾಂಪೌಂಡ್ಸ್. ಓಕೆನಾ? ಈ ಕಾಂಪೌಂಡ್ಸ್ಗಳು ಅಯಾನಿಕ್ ಫಾರ್ಮ್ ಅಲ್ಲಿ ನಾವು ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. NaCl ವೆರಿ ಸಿಂಪಲ್, Na+ ಆ್ಯಂಡ್ Cl-. whereas Na2O ಅಂತ ಬಂದಾಗ ನಮಗೇನಾಗಿದೆ? Na ಆಬ್ವಿಯಸ್ಲಿ Na+ ಇರುತ್ತೆ. ಸೊ ಇಲ್ಲಿರೋ 2ನ ನಾವು ಟ್ವೈಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ದೆನ್ O2-. O ಆಕ್ಸಿಜನ್ ಚಾರ್ಜ್ ಬಂದು ನಮಗೆ ಇನ್ನು 2- ಇರುತ್ತೆ. ಸೊ ಅದು ಕಾಂಪನ್ಸೇಟ್ ಆಗಲಿಕ್ಕೋಸ್ಕರ ನಮಗೆ Na2 ಇರೋದು. ಸೊ ಅದನ್ನು ಈ ರೀತಿ ರೆಪ್ರೆಸೆಂಟ್ ಮಾಡಿರ್ತೀವಿ. ಓಕೆನಾ? ನೆಕ್ಸ್ಟ್ ಸಿಮಿಲರ್ಲಿ Na2S ಸೋಡಿಯಂ ಸಲ್ಫೈಡ್ ಅಂತ ಬಂದ ತಕ್ಷಣ ಅದನ್ನು ಅಷ್ಟೇ Na+, ಈ 2ನ ನಾವು ಹೋಲ್ ಟ್ವೈಸ್ ಅಂತ ಹೇಳಿ ಬರೀತೀವಿ. S2- ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆನಾ? ಸೊ ಬೈ ದಿಸ್ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ದ ಅಯಾನಿಕ್ ಫಾರ್ಮ್ ಆಫ್ ದಿ ಗಿವನ್ ಕಾಂಪೌಂಡ್ಸ್. ಓಕೆನಾ? ಈ ಪ್ರಾಡಕ್ಟ್ಸ್ ಏನು ಬಂದಿದೆ ಅದನ್ನು ಅಯಾನಿಕ್ ಫಾರ್ಮ್ ಅಲ್ಲಿ ನಾವು ಈ ರೀತಿ ಬರೀತೀವಿ. ಕಮಿಂಗ್ ಟು ದ ನೆಕ್ಸ್ಟ್ ಒನ್, ದಟ್ ಈಸ್ ಈ ಎಲ್ಲ ಅಯಾನಿಕ್ ಫಾರ್ಮ್ ಏನಿದೆ
ಇದನ್ನ ನಾವು ಏನು ಮಾಡ್ತೀವಿ, ಅಯಾನಿಕ್ ಫಾರ್ಮಲ್ಲೇ ನಾವು ರಿಯಾಕ್ಷನ್ ಬಂದಾಗ ನಮಗೆ ಕ್ಲಿಯರ್ ಆಗೋದಾಗುತ್ತೆ. ಮೀನ್ಸ್ ಕಾನ್ಸೆಪ್ಟ್ ಇರೋದೇ ನಮಗೆ ಏನು, ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ರಿಯಾಕ್ಷನ್. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಸಬ್ಸ್ಟೆನ್ಸ್ ನಮಗೆ ಆಕ್ಸಿಡೈಸ್ ಆಗ್ತಿದೆ, ಒಂದು ಸಬ್ಸ್ಟೆನ್ಸ್ ರೆಡ್ಯೂಸ್ ಆಗ್ತಿದೆ. ಸೊ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಅಂತ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಒನ್ ಸಬ್ಸ್ಟೆನ್ಸ್ ಹ್ಯಾಸ್ ಟು ಲಾಸ್ ಎಲೆಕ್ಟ್ರಾನ್ ಆ್ಯಂಡ್ ಅನದರ್ ಸಬ್ಸ್ಟೆನ್ಸ್ ಹ್ಯಾಸ್ ಟು ಗೇನ್ ಎಲೆಕ್ಟ್ರಾನ್ಸ್. ಓಕೆನಾ? ಸೊ ಅದನ್ನ ನಾವು ಸಿಂಬಾಲಿಕ್ ಆಗಿ ಇನ್ ಟರ್ಮ್ಸ್ ಆಫ್ ರಿಯಾಕ್ಷನ್ ರೆಪ್ರೆಸೆಂಟ್ ಮಾಡೋದಾದ್ರೆ ಈ ರೀತಿ. ಸೊ ಸ್ಟೂಡೆಂಟ್ಸ್, ನಾವು ಈ ಇಕ್ವೇಷನ್ಸ್ನ ಇನ್ ಟರ್ಮ್ಸ್ ಆಫ್ ಅಯಾನಿಕ್ ಇಕ್ವೇಷನ್ ನಾವು ಈ ರೀತಿ ರೆಪ್ರೆಸೆಂಟ್ ಮಾಡ್ಕೊಳ್ತೀವಿ. ಓಕೆನಾ? ಸೊ ಇಲ್ಲಿ ಏನಾಗಿದೆ, Na combines with chlorine to form NaCl. Instead of product like this, I had written like this ಅಷ್ಟೇ. ಓಕೆನಾ? ಇದ್ರ ಬದಲಾಗಿ ನಾನು ಏನು ಮಾಡಿದ್ದೀನಿ, ಅಯಾನಿಕ್ ಫಾರ್ಮ್ ಅಲ್ಲಿ ನಾನು ಅದನ್ನ ಬರೆದಿದ್ದೀನಿ. Na plus Cl minus, Na plus twice O2 minus, Na plus twice S2 minus. ಓಕೆನಾ? ಸೊ ಇಲ್ಲಿ ಏನಾಗ್ತಿದೆ, ನಮಗೆ ಸೋಡಿಯಂ undergoes loss of electrons. ಓಕೆನಾ? ನಮಗೆ ಏನಾಗಿದೆ, Na ಇರೋದು Na ಪ್ಲಸ್ 2Na ಇರೋದು 2Na ಪ್ಲಸ್ ಆಗಿ ಕನ್ವರ್ಟ್ ಆಗ್ತಿದೆ. ಸೊ ದಟ್ ಈಸ್ ಲಾಸ್ ಆಫ್ ಎಲೆಕ್ಟ್ರಾನ್ಸ್. ಓಕೆನಾ? ಸಿಮಿಲರ್ಲಿ ಅಲ್ಲಿ ಲಾಸ್ ಆಗಿರೋ ಎಲೆಕ್ಟ್ರಾನ್ಸ್ನ ಗೇನ್ ಮಾಡ್ಕೊಳ್ಬೇಕಲ್ವಾ. ಸೊ ಹಿಯರ್ ಕ್ಲೋರಿನ್ Cl2 ಇರೋದು Cl ಮೈನಸ್ ಆಗ್ತಿದೆ, ದಟ್ ಈಸ್ ಗೇನ್ ಆಫ್ ಎಲೆಕ್ಟ್ರಾನ್. ಓಕೆನಾ? ಸೊ ಏನಾಗ್ತಿದೆ, ಕ್ಲೋರಿನ್ ನಮಗೆ ಸೋಡಿಯಂ ನಮಗೆ ಏನಾಗಿದೆ, Na ಇರೋದು 2Na ಇರೋದು Na ಪ್ಲಸ್ 2Na ಪ್ಲಸ್ ಆಗುತ್ತೆ. ಸೊ ದಟ್ ಏನಾಗಿದೆ, ಯಾವುದೇ ಆಗಲಿ ಒಂದು ಎಲಿಮೆಂಟು ಎಲೆಕ್ಟ್ರಾನ್ಸ್ನ ಲಾಸ್ ಮಾಡಿಕೊಂಡ್ರೆ ಪಾಸಿಟಿವ್ ಚಾರ್ಜ್ ಅಂತ ಹೇಳಿ ಹೇಳ್ತೀವಿ, ಎಲೆಕ್ಟ್ರಾನ್ಸ್ನ ಗೇನ್ ಮಾಡಿಕೊಂಡ್ರೆ ಅಕ್ಸೆಪ್ಟ್ ಮಾಡಿಕೊಂಡ್ರೆ ಅದನ್ನ ನೆಗೆಟಿವ್ ಚಾರ್ಜ್ ಅಂತ ಹೇಳಿ ಹೇಳ್ತೀವಿ. ಸೊ Na ಇರೋದು ಏನಾಗಿದೆ, ನಮಗೆ Na ಪ್ಲಸ್ ಆಗಿ ಕನ್ವರ್ಟ್ ಆಗಿದೆ. ಸೊ ದಟ್ ಈಸ್ ಡ್ಯೂ ಟು ಲಾಸ್ ಆಫ್ 2 ಎಲೆಕ್ಟ್ರಾನ್ಸ್. ಸಿಮಿಲರ್ಲಿ ನಮಗೆ ಇಲ್ಲೇನಾಗಿದೆ, ಕ್ಲೋರಿನ್ ಇರೋದು ನಮಗೆ Cl2 ಇರೋದು Cl ಮೈನಸ್ ಆಗಿದೆ. ಅಲ್ಲಿ ಲಾಸ್ ಆಗಿರೋ 2 ಎಲೆಕ್ಟ್ರಾನ್ಸ್ನ ಏನಾಗಿದೆ, ನಮಗೆ ಇಲ್ಲಿ ಕ್ಲೋರಿನ್ ಅಕ್ಸೆಪ್ಟ್ ಮಾಡ್ಕೊಂಡಿದೆ. ಓಕೆನಾ? ಸೊ ಹಾಗಾಗಿ Cl ಮೈನಸ್ ಅಂತ ಹೇಳಿ ಹೇಳ್ತೀವಿ. ಸೊ ಹಿಯರ್ ಲಾಸ್ ಆಫ್ 2 ಎಲೆಕ್ಟ್ರಾನ್ಸ್, ಹಿಯರ್ ಗೇನ್ ಆಫ್ 2 ಎಲೆಕ್ಟ್ರಾನ್ಸ್. ಓಕೆನಾ? Similarly, consider this reaction. That is, Na combines with oxygen to form Na plus twice O2 minus. ಇಲ್ಲೂ ಅಷ್ಟೇ Na ಇರೋದು Na plus ಆಗಿದೆ. Again, Na ಇರೋದು ನಮಗೆ ಏನಾಗಿದೆ, Na plus ಆಗಿದೆ. That is loss of 2 electrons. ಓಕೆನಾ? ನೆಕ್ಸ್ಟ್ ಆಕ್ಸಿಜನ್ ಕನ್ಸಿಡರ್ ಮಾಡಿದಾಗ O2 ಇರೋದು ನಮಗೆ ಏನಾಗಿದೆ, O2 ಮೈನಸ್ ಆಗಿದೆ. ಸೊ ದಟ್ ಈಸ್ ಗೇನ್ ಆಫ್ 2 electrons. Next, sodium combines with sulfur to form sodium sulfide. ಇಲ್ಲೂ ಅಷ್ಟೇ Na ಇರೋದು ಏನಾಗಿದೆ, ನಮಗೆ Na plus ಆಗಿದೆ. That is loss of 2 electrons. Similarly, sulfur ಇರೋದು ನಮಗೆ S2 minus ಆಗಿದೆ. So this is gain of 2 electrons. Understood? ಸೊ ಏನಂತಂದ್ರೆ ಅಯಾನಿಕ್ ಫಾರ್ಮ್ ಅಲ್ಲಿ ನಮಗೆ ಬರೆದಾಗ ಕ್ಲಿಯರ್ ಆಗಿ ಎಷ್ಟು ಎಲೆಕ್ಟ್ರಾನ್ಸ್ ಲಾಸ್ ಆಗಿದೆ, ಎಷ್ಟು ಎಲೆಕ್ಟ್ರಾನ್ ಗೇನ್ ಆಗಿದೆ ಅಂತ ಗೊತ್ತಾಗ್ತದೆ. ಸೊ Na ಇರೋದು Na ಪ್ಲಸ್ ಆಗಿದೆ ಎಲ್ಲ ಕಂಡೀಷನ್ ಅಲ್ಲೂ ಅಷ್ಟೇ. ಸೊ ದಟ್ ಈಸ್ ಡ್ಯೂ ಟು ಪರ್ಟಿಕ್ಯುಲರ್ಲಿ 2Na ಇರೋದು 2Na ಪ್ಲಸ್ ಆಗಿರೋದ್ರಿಂದ ಲಾಸ್ ಆಫ್ 2 ಎಲೆಕ್ಟ್ರಾನ್ಸ್ ಅಂತ ಎಲ್ಲ ಕಂಡೀಷನ್ ಅಲ್ಲೂ ಹೇಳ್ಬೋದು ನಾವು. ಓಕೆನಾ? ಸಿಮಿಲರ್ಲಿ ನಮಗೆ ಅದೇ ಇಲ್ಲಿ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್ ಕ್ಲೋರಿನ್ ಆಗ್ಬೋದು, ಆಕ್ಸಿಜನ್ ಆಗ್ಬೋದು, ಸಲ್ಫರ್ ಆಗ್ಬೋದು, ಅವಷ್ಟು ಏನಾಗಿದೆ, ಆ ಎಲೆಕ್ಟ್ರಾನ್ಸ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಓಕೆನಾ? ಸೊ ಅಕ್ಸೆಪ್ಟ್ ಮಾಡಿಕೊಂಡು ದಟ್ ಈಸ್ ಗೇನ್ ಆಫ್ 2 ಎಲೆಕ್ಟ್ರಾನ್ಸ್ ಅಂತ ಹೇಳಿ ಹೇಳ್ತೀವಿ. ಯಾವುದು ನಮಗೆ ಎಲೆಕ್ಟ್ರಾನ್ಸ್ನ ಡೊನೇಟ್ ಮಾಡ್ತದೋ ಅದನ್ನ ಪಾಸಿಟಿವ್ ಅಂತ ಇಂಡಿಕೇಟ್ ಮಾಡ್ತೀವಿ, ಯಾವುದು ಎಲೆಕ್ಟ್ರಾನ್ಸ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೋ ಅದನ್ನ ನೆಗೆಟಿವ್ ಅಂತ ಇಂಡಿಕೇಟ್ ಮಾಡ್ತೀವಿ. ಆಸ್ ಯು ಆಲ್ರೆಡಿ ನೋ ಅಬೌಟ್ ದಟ್. ಸೊ ಇಲ್ಲಿ ಏನಾಗಿದೆ, ಸೋಡಿಯಂ ಎಲ್ಲ 3 ರಿಯಾಕ್ಷನ್ ಅಲ್ಲೂ ಸೋಡಿಯಂ ಅಂಡರ್ಗೋ what loss of 2 electrons, whereas the remaining electronegative elements such as that is chlorine, oxygen and sulfur that undergo gain of 2 electrons. Okay na? So ee riti ನಾವು represent ಮಾಡ್ತೀವಿ. You consider only one reaction, that is 2Na plus Cl2 give rise to 2NaCl. Okay na? ಅಥವಾ ನಾವು ಇದನ್ನ 2Na plus Cl minus ಈ ರೀತಿನೂ ಬರೀಬಹುದು. ಓಕೆನಾ? ಸೊ ಈ ರಿಯಾಕ್ಷನ್ ಕನ್ಸಿಡರ್ ಮಾಡಿದ್ರೆ ವಿ ಕ್ಯಾನ್ ರೈಟ್ ಇಟ್ ಇನ್ 2 ways. ಅಂದ್ರೆ ಏನಾಗ್ತಿದೆ, ನಮಗೆ ಲಾಸ್ ಆಫ್ ಎಲೆಕ್ಟ್ರಾನ್ಸ್ 1 ಬರ್ತಿದೆ, ಗೇನ್ ಆಫ್ ಎಲೆಕ್ಟ್ರಾನ್ಸ್ 1 ಬರ್ತಿದೆ. ಸೊ ಅವೆರಡನ್ನೂ ಸಪ್ರೇಟ್ ಆಗಿ ಬರೀಬೇಕು. ದಟ್ ಈಸ್ 2Na ಫಾರ್ಮ್ 2Na plus 2 electrons. ಓಕೆನಾ? ಸೊ 2Na plus
ಹಾಗೆ ನಮಗೆ 2 ಎಲೆಕ್ಟ್ರಾನ್ಸ್ ನಮಗೆ ಅದೇನಾಗ್ತಿದೆ ಲಾಸ್ ಆಗ್ತಿದೆ ಮೀನ್ಸ್ ರಿಮೂವ್ ಆಗ್ತಿದೆ. ವೆರಾಸ್ ಕ್ಲೋರಿನ್ ಅಂತ ಬಂದ ತಕ್ಷಣ ಏನಾಗುತ್ತೆ ದಟ್ ಈಸ್ Cl2 plus 2 electrons give rise to Cl minus. ಓಕೆನಾ, Cl2 plus 2 electrons give rise to Cl minus. ಓಕೆನಾ, ಇಲ್ಲಿ 2 ಇರೋದ್ರಿಂದ here also we have to write 2 Cl minus. Understood? So ಏನಾಗಿದೆ ನಮಗೆ ಫಸ್ಟ್ ಇದನ್ನ ತೋರಿಸಿದ್ದೀನಿ that is loss of 2 electrons whereas here gain of 2 electrons. ಓಕೆನಾ, ಸೊ ನಾವು ಈ ರೀತಿ ಸಪರೇಟ್ ಆಗಿ ಬರೆಯೋದನ್ನ ನಾವೇನಂತ ಕರಿತೀವಿ ಹಾಫ್ ಸೆಲ್ ರಿಯಾಕ್ಷನ್ ಅಂತ ಕರಿತೀವಿ. ಹಾಫ್ ಸೆಲ್ ರಿಯಾಕ್ಷನ್ ಆರ್ ಹಾಫ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಅಂಡರ್ಸ್ಟುಡ್? ಹಾಫ್ ಸೆಲ್ ರಿಯಾಕ್ಷನ್ ಅಂತ ಕರಿತೀವಿ ಅಥವಾ ಹಾಫ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಮೀನ್ಸ್ ಒಂದು ರಿಯಾಕ್ಷನ್ ನಮಗೆ ಏನಾಗಿದೆ ಲಾಸ್ ಆಫ್ ಎಲೆಕ್ಟ್ರಾನ್ ಆಗಿದೆ, ಒಂದು ನಮಗೆ ಗೇನ್ ಆಫ್ ಎಲೆಕ್ಟ್ರಾನ್ಸ್ ಆಗಿದೆ. ಸೊ ಅದನ್ನ ಸಪರೇಟ್ ಆಗಿ ಬರ್ತೀವಿ. ಓಕೆನಾ, ಸೊ ಓವರ್ ಆಲ್ ರಿಯಾಕ್ಷನ್ ಅಂತ ಬರೆದ್ರೆ ಓವರ್ ರಿಯಾಕ್ಷನ್ ಅಂತ ಬರೆದ್ರೆ ಏನಾಗುತ್ತೆ ನಮಗೆ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ದಟ್ ಈಸ್ 2 ಎಲೆಕ್ಟ್ರಾನ್ಸ್ ನಮಗೆ ಕ್ಯಾನ್ಸಲ್ ಆಗುತ್ತೆ. ಸೊ ಆಗ ಏನ್ ಮಾಡ್ತೀವಿ ದಟ್ ಈಸ್ 2Na plus Cl2 give rise to ಏನಿದೆ ಉಳಿದಿರೋದು ಅದಷ್ಟು ಬರ್ಕೊಳ್ಳಿ ಅಷ್ಟೇ. 2Na plus Cl2 give rise to 2Na plus 2Cl minus. ಓಕೆನಾ, ಅದನ್ನ ನಾವು ಇನ್ಸ್ಟೆಡ್ ಏನಂತ ಬರೀಬಹುದು 2NaCl ಅಂತ ಬರೀಬಹುದು. ಹೌದಾ? ಸೊ ಏನಾಗುತ್ತೆ ನಮಗೆ ಫಸ್ಟ್ ನಮಗೆ ಏನಿದೆ ಲಾಸ್ ಆಫ್ ಎಲೆಕ್ಟ್ರಾನ್ ಮತ್ತೆ ಗೇನ್ ಆಫ್ ಎಲೆಕ್ಟ್ರಾನ್ ಏನಿದೆ ಅದನ್ನ ನಾವು ಸಪರೇಟ್ ಆಗಿ ಬರ್ಕೊಂಡಿದ್ದೀವಿ. ಸೊ ಅದನ್ನ ನಾವು ಹಾಫ್ ಸೆಲ್ ರಿಯಾಕ್ಷನ್ ಅಥವಾ ಹಾಫ್ ರಿಯಾಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ದೀಸ್ ಟು ವೆರಾಸ್ ಓವರ್ ಆಲ್ ರಿಯಾಕ್ಷನ್ ಅಂತ ಬರೀಬೇಕಾದ್ರೆ ನಾವು ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಯೂಶಲಿ ಏನಾಗುತ್ತೆ ಅಂತಂದ್ರೆ ನಮಗೆ ಏನು ಎಲೆಕ್ಟ್ರಾನ್ಸ್ ಲಾಸ್ ಅಥವಾ ಗೇನ್ ಆಗಿರುತ್ತೆ ದಟ್ ಮಸ್ಟ್ ಬಿ ಈಕ್ವಲ್, ಆಗ್ಲೇ ನಮಗೆ ಅದು ಕ್ಯಾನ್ಸಲ್ ಆಗೋದು. ಓಕೆನಾ, ಹಾಗೆ ಇರುತ್ತೆ. ಸೊ ಅದನ್ನ ಬಿಟ್ಟು ರಿಮೈನಿಂಗ್ ಏನು ರಿಯಾಕ್ಟೆಂಟ್ಸ್ ಇದೆ ಹಾಗೆ ಬರ್ಕೋತೀರಾ, ದೆನ್ ಪ್ರಾಡಕ್ಟ್ಸ್ ಏನಿದೆ ಹಾಗೆ ಬರ್ಕೊಳ್ತೀರಾ. ಸೊ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ ದಿ ಓವರ್ ಆಲ್ ರಿಯಾಕ್ಷನ್. ಅಂಡರ್ಸ್ಟುಡ್? ಸೊ ಸ್ಟೂಡೆಂಟ್ಸ್ ದ ಕಾನ್ಸೆಪ್ಟ್ ಇಷ್ಟೇ. ನಮಗೆ ಏನು ರೆಡಾಕ್ಸ್ ರಿಯಾಕ್ಷನ್ಸ್ ಇದೆ ದೋಸ್ ಆರ್ ಅಯಾನಿಕ್ ರಿಯಾಕ್ಷನ್ಸ್ ಆಲ್ಸೋ. ಐ ಮೀನ್ ಇನ್ ಅಯಾನಿಕ್ ಫಾರ್ಮ್ಸ್ ವಿ ಕ್ಯಾನ್ ಎಕ್ಸಿಬಿಟ್. ಸೊ ಅಲ್ಲಿ ಆ ರೀತಿ ಬರೆದಾಗ ನಮಗೆ ಎಕ್ಸಾಕ್ಟ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ನಮಗೆ ಲಾಸ್ ಆಗ್ತಿದೆ, ಎಷ್ಟು ಎಲೆಕ್ಟ್ರಾನ್ಸ್ ಗೇನ್ ಆಗ್ತಿದೆ ಅನ್ನೋದು ನಮಗೆ ಅಯಾನಿಕ್ ಫಾರ್ಮಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ಸೊ ಈ ಕಂಡೀಷನ್ ಅಲ್ಲಿ ಏನಾಗುತ್ತೆ ನಮಗೆ ಸೋಡಿಯಂ ಬಂದು ನಮಗೆ ಎಲ್ಲ ಮೂರು ರಿಯಾಕ್ಷನ್ ಅಲ್ಲೂ ಸೋಡಿಯಂ ಏನ್ ಮಾಡುತ್ತೆ 2 ಎಲೆಕ್ಟ್ರಾನ್ಸ್ ನ ಲಾಸ್ ಮಾಡಿಕೊಂಡು ಇಟ್ ವಿಲ್ ಫಾರ್ಮ್ಸ್ Na+. ಓಕೆನಾ, ವೆರಾಸ್ ಕ್ಲೋರಿನ್ ಆಕ್ಸಿಜನ್ ಸಲ್ಫರ್ ಆ ಮೂರು ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್ ರೈಟ್. ಸೊ ಅವುಗಳೆಲ್ಲ ಬಂದು ಏನಾಗುತ್ತೆ ಅಂತಂದ್ರೆ ದೇ ಅಕ್ಸೆಪ್ಟ್ಸ್ ದಿ ಎಲೆಕ್ಟ್ರಾನ್ಸ್ ಟು ಫಾರ್ಮ್ ನೆಗೆಟಿವ್ ಅಯಾನ್ಸ್. ಓಕೆನಾ, ಸೊ ಆ ರೀತಿ ಲಾಸ್ ಮತ್ತೆ ಗೇನ್ ಎಲೆಕ್ಟ್ರಾನ್ಸ್ ನಾವು ಮೆನ್ಷನ್ ಮಾಡ್ತೀವಿ. ಇಫ್ ಯು ಕನ್ಸಿಡರ್ ಒನ್ ರಿಯಾಕ್ಷನ್ ನಾವು ಎಕ್ಸಾಕ್ಟ್ಲಿ ಏನು ಲಾಸ್ ಆಫ್ ಎಲೆಕ್ಟ್ರಾನ್ ಆಗ್ತಿದೆ ಅದು ಒಂದನ್ನ ಸಪರೇಟ್ ರಿಯಾಕ್ಷನ್ ಬರೆದು ಅಂಡ್ ಗೇನ್ ಏನಾಗ್ತಿದೆ ಅದನ್ನ ಸಪರೇಟ್ ರಿಯಾಕ್ಷನ್ ಬಂದ್ರೆ ದಟ್ ವಿ ಕಾಲ್ ಇಟ್ ಆಸ್ ಹಾಫ್ ಸೆಲ್ ರಿಯಾಕ್ಷನ್. ಸೊ ಅದಾದ್ಮೇಲೆ ನಾವು ಓವರ್ ಆಲ್ ರಿಯಾಕ್ಷನ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ದಟ್ ಈಸ್ 2 electrons ಗೆಟ್ ಕ್ಯಾನ್ಸಲ್. ಆಲ್ಮೋಸ್ಟ್ ಅಲ್ಲ, ಯಾವಾಗಲೂ ನಮಗೆ ಏನಾಗಿರುತ್ತೆ ಎಲೆಕ್ಟ್ರಾನ್ಸ್ ಎಕ್ಸ್ಚೇಂಜ್ ಏನಿರುತ್ತೆ ಟ್ರಾನ್ಸ್ಫರ್ ಏನಿರುತ್ತೆ ದಟ್ ಮಸ್ಟ್ ಬಿ ಈಕ್ವಲ್. ಓಕೆನಾ, ಒಂದು ರಿಯಾಕ್ಷನ್ ನಡೀತಿದೆ ಅಂತಂದ್ರೆ ಒಂದು ಡೊನೇಟ್ ಮಾಡ್ತಿದೆ, ಒಂದು ಅಕ್ಸೆಪ್ಟ್ ಮಾಡ್ಕೊಳ್ತಿದೆ. ಸೊ ದಟ್ ಕಾನ್ಸೆಪ್ಟ್ ಇಷ್ಟೇ, ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಷ್ಟೇ. ಓಕೆನಾ, ಅದಾದ್ಮೇಲೆ ನೆಕ್ಸ್ಟ್ ನಾವು ಓವರ್ ಆಲ್ ರಿಯಾಕ್ಷನ್ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆನಾ, ಸೊ ದಿಸ್ ಇಸ್ about the redox reaction in terms of electron transfer. Now coming to the definition. So definition ಅಂತ consider ಮಾಡಿದ್ರೆ that is oxidation is nothing but loss of electrons. Whereas reduction refers to gain of electrons. ಓಕೆನಾ, ಸೊ ಡೆಫಿನೇಷನ್ ಅಂತ ಬಂದಾಗ ಆಕ್ಸಿಡೇಷನ್ ಈಸ್ ನಥಿಂಗ್ ಬಟ್ ದ ಲಾಸ್ ಆಫ್ ಎಲೆಕ್ಟ್ರಾನ್. ಸೊ ಇಲ್ಲಿ ನಮಗೆ ಏನಾಗ್ತಿದೆ ಸೋಡಿಯಂ ಅಲ್ಲಿ ನಮಗೆ ಈ ಎಲ್ಲ ಮೂರು ರಿಯಾಕ್ಷನ್ ಅಲ್ಲೂ ಸೋಡಿಯಂ ಅಲ್ಲಿ ನಮಗೆ ಎಲೆಕ್ಟ್ರಾನ್ ಲಾಸ್ ಆಗ್ತಿದೆ. ಸೊ ಹೆನ್ಸ್ ಸೋಡಿಯಂ ಇಸ್ ಆಕ್ಸಿಡೈಸ್ಡ್ ಅಥವಾ ಸೋಡಿಯಂ ಅಂಡರ್ಗೋಯಿಂಗ್ ಆಕ್ಸಿಡೇಷನ್ ಪ್ರಾಸೆಸ್. ಅರ್ಥ ಆಗ್ತಿದೆಯಾ? ಸೊ ಈ ಮೂರು ರಿಯಾಕ್ಷನ್ ಅಲ್ಲೂ ನಮಗೆ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಆಗ್ತಿರೋದು ಸೋಡಿಯಂ ಅಲ್ಲಿ, ಹೆನ್ಸ್ ಸೋಡಿಯಂ ಅಂಡರ್ಗೋಯಿಂಗ್ ಆಕ್ಸಿಡೇಷನ್ ಪ್ರಾಸೆಸ್. ಓಕೆನಾ, ಸಿಮಿಲರ್ಲಿ ರಿಡಕ್ಷನ್ ಅಂತ ಬಂದ ತಕ್ಷಣ ನಮಗೆ ಗೇನ್ ಆಫ್ ಎಲೆಕ್ಟ್ರಾನ್ಸ್. ಓಕೆನಾ, ಗೇನ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಬಂದ ತಕ್ಷಣ ನಮಗೆ ಏನಾಗಿದೆ ಇಲ್ಲಿ ಕ್ಲೋರಿನ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ಸಲ್ಫರ್ ಆಗಿರ್ಬೋದು. ಸೊ ಆ ಮೂರು ಎಲಿಮೆಂಟ್ಸ್ ನಮಗೆ ಏನಾಗ್ತಿದೆ ಎಲೆಕ್ಟ್ರಾನ್
electrons na gain ಮಾಡ್ಕೊಳ್ತಿದೆ. So those hence these three undergoing reduction process. Okay na? So sodium ಬಂದು oxidation ಆಗ್ತಿದೆ, then chlorine, oxygen, sulfur ಬಂದು ನಮಗೆ ಏನಾಗ್ತಿದೆ reduction ಆಗ್ತಿದೆ. Okay na? So this is about the definition of oxidation and reduction. You have one more concept, that is oxidizing agent and reducing agent. You have one more concept, that is oxidizing agent and reducing agent. So according to definition, that is acceptor of electrons. This is donor of electrons. Okay, students, listen here. Here, as I already told, sodium, there is a loss of electrons, hence oxidation is taking place. But it helps chlorine to gain electrons. ಹೌದಾ? ಸೊ ಇದು ನಮಗೆ ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂಡಿರೋದ್ರಿಂದ ತಾನೇ ಇದನ್ನ ಗೇನ್ ಮಾಡಕ್ ಆಗ್ತಿರೋದು, ಐ ಮೀನ್ ಕ್ಲೋರಿನ್ ಗೇನ್ ಮಾಡ್ಲಿಕ್ಕೆ ಆಗ್ತಿರೋದು. ಸೊ ಏನಾಗ್ತಿದೆ, ಸೋಡಿಯಂ ಏನ್ ಮಾಡ್ತಿದೆ ನಮಗೆ, ಡೊನೇಟ್ಸ್ ಎಲೆಕ್ಟ್ರಾನ್ಸ್. ಓಕೆನಾ? ಸೋಡಿಯಂ ನಮಗೆ ಏನಾಗ್ತಿದೆ, ಕ್ಲೋರಿನ್ಗೆ ಎಲೆಕ್ಟ್ರಾನ್ಸ್ ನ ಡೊನೇಟ್ ಮಾಡ್ತಿದೆ. ಹಾಗಾಗಿ ಸೋಡಿಯಂ ಇಸ್ ಕಾಲ್ಡ್ ಆಸ್ ರೆಡ್ಯೂಸಿಂಗ್ ಏಜೆಂಟ್. ಓಕೆನಾ? Whereas chlorine accepts the electron. ಅಲ್ವಾ? ಕ್ಲೋರಿನ್ ನಮಗೆ ಏನಾಗ್ತಿದೆ, ಎಲೆಕ್ಟ್ರಾನ್ ನ ಅಕ್ಸೆಪ್ಟ್ ಮಾಡ್ಕೊಳ್ತಿದೆ. Hence chlorine is called oxidizing agent. ಓಕೆನಾ? So don't confuse students. Here sodium ನಾನು ಜಸ್ಟ್ ಇದೊಂದು ರಿಯಾಕ್ಷನ್ ಅಂತ ಕನ್ಸಿಡರ್ ಮಾಡಿ ನಿಮಗೆ ಹೇಳ್ಕೊಡ್ತಿದ್ದೀನಿ. ಓಕೆನಾ? ಸೋಡಿಯಂ ನಮಗೆ ಏನಾಗ್ತಿದೆ, ಲಾಸ್ ಆಫ್ ಎಲೆಕ್ಟ್ರಾನ್ ಆಗ್ತಿದೆ, ಸೊ ಆಕ್ಸಿಡೇಷನ್ ಪ್ರಾಸೆಸ್ ಆಗ್ತಿದೆ ಅಲ್ವಾ? ಬಟ್ ಅದು ಏನಾಗ್ತಿದೆ, ಎಲೆಕ್ಟ್ರಾನ್ ಲಾಸ್ ಆಗಿರೋದ್ರಿಂದ ಏನ್ ಮಾಡ್ತಿದೆ, ಅದು ಡೊನೇಟ್ ಮಾಡ್ತಿದೆ ಎಲೆಕ್ಟ್ರಾನ್ಸ್ ನ. ಹಾಗಾಗಿ ನಾವು ಅದನ್ನ ರೆಡ್ಯೂಸಿಂಗ್ ಏಜೆಂಟ್ ಅಂತ ಹೇಳಿ ಕರಿತೀವಿ. ಡೋಂಟ್ ಕನ್ಫ್ಯೂಸ್. ಸೋಡಿಯಂ ಅಲ್ಲಿ ನಮಗೆ ಏನಾಗ್ತಿದೆ, ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಆಗ್ತಿದೆ. ಸೊ ದಟ್ ಆಕ್ಸಿಡೇಷನ್ ಪ್ರಾಸೆಸ್ ಆಯ್ತಾ. ಆದ್ರೆ ನಮಗೆ ಏನಾಗಿದೆ, ದಟ್ ಡೊನೇಟ್ಸ್ ಎಲೆಕ್ಟ್ರಾನ್ಸ್, ಹೆನ್ಸ್ ಇಟ್ ಈಸ್ ಎ ರೆಡ್ಯೂಸಿಂಗ್ agent. ಓಕೆನಾ? ಸೊ ನೀಟಾಗಿ ಅಬ್ಸರ್ವ್ ಮಾಡಿ. ಸೋಡಿಯಂ ಲಾಸ್ ಆಫ್ ಎಲೆಕ್ಟ್ರಾನ್ ಆಗ್ತಿದೆ, ಐ ಮೀನ್ ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಳ್ತಿದೆ. ಸೊ ಹಿಯರ್ ಆಕ್ಸಿಡೇಷನ್ ಇಸ್ ಟೇಕಿಂಗ್ ಪ್ಲೇಸ್. ವರಾಸ್ ಅದರಿಂದ ಏನಾಗ್ತಿದೆ ನಮಗೆ, ಅದು ಎಲೆಕ್ಟ್ರಾನ್ಸ್ ನ ಡೊನೇಟ್ ಮಾಡ್ತಿದೆ. ಹಾಗಾಗಿ ಇಟ್ ಆಕ್ಟ್ಸ್ ಆಸ್ ಎ ರೆಡ್ಯೂಸಿಂಗ್ ಏಜೆಂಟ್. ಓಕೆನಾ? ಸಿಮಿಲರ್ಲಿ ನಿಮಗೆ ಕ್ಲೋರಿನ್ ಅಂತ ಬಂದ್ರೆ ಏನು, ದಟ್ ಈಸ್ Cl2 gain of electron. So it form reduction and ಏನಾಗ್ತಿದೆ, accepts electron, so oxidizing agent. ಓಕೆನಾ? ಅರ್ಥ ಆಗ್ತಿದ್ಯಾ? ಸೊ ಸೋಡಿಯಂ ಎಲೆಕ್ಟ್ರಾನ್ ಲಾಸ್ ಆಗ್ತಿದೆ, ಸೊ ಹಾಗಾಗಿ ಆಕ್ಸಿಡೇಷನ್ ಪ್ರಾಸೆಸ್ ಆಗಿದೆ ಅಲ್ಲಿ, ಐ ಮೀನ್ ದಟ್ ಅಂಡರ್ಗೋ ಆಕ್ಸಿಡೇಷನ್ ಪ್ರಾಸೆಸ್. ದೆನ್ ಸೋಡಿಯಂ ಡೊನೇಟ್ಸ್ ಎಲೆಕ್ಟ್ರಾನ್ಸ್. ಓಕೆನಾ? ಸೊ ಡೊನೇಟ್ ಮಾಡಿರೋದ್ರಿಂದ ಇಟ್ ಆಕ್ಟ್ಸ್ ಆಸ್ ಎ ರೆಡ್ಯೂಸಿಂಗ್ ಏಜೆಂಟ್. ಓಕೆನಾ? ಸಿಮಿಲರ್ಲಿ ಕ್ಲೋರಿನ್ ಅಂತ ಬಂದಾಗ ಎಲೆಕ್ಟ್ರಾನ್ ಗೇನ್ ಆಗ್ತಿದೆ, ಸೊ ರಿಡಕ್ಷನ್ ಪ್ರಾಸೆಸ್ ಇಸ್ ಗೋಯಿಂಗ್ ಟು ಟೇಕ್ಸ್ ಪ್ಲೇಸ್, and here chlorine accepts electrons, so it is a oxidizing agent. Okay na? Here Ra refers to reducing agent, OA refers to oxidizing agent. So even oxidizing agent na ನಾವು oxidant ಅಂತಾನೂ ಕರಿತೀವಿ, reducing agent na reductant ಅಂತಾನೂ ಕರಿತೀವಿ, same name. Okay na? So don't confuse between these two names. So oxidizing agent is also called as oxidant, reducing agent also called as reductant. Okay na? So concept ಇಷ್ಟೇ. ನಮಗೆ ಸೋಡಿಯಂ ಆಕ್ಸಿಡೇಷನ್ ಆಗ್ತಿದೆ, ಬಟ್ ಹೆಲ್ಪ್ಸ್ ಇನ್ ವಾಟ್, ರಿಡಕ್ಷನ್. ಅದು ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂಡಿರೋದಕ್ಕೆ ನಮಗೆ ಕ್ಲೋರಿನ್ ರಿಡಕ್ಷನ್ ಆಗ್ತಿರೋದು. ಸೊ ಹಾಗಾಗಿ ನಾವು ಇದನ್ನ ರೆಡ್ಯೂಸಿಂಗ್ ಏಜೆಂಟ್ ಅಂತ ಹೇಳಿ ಕರಿತೀವಿ. ಓಕೆನಾ? ಸೊ ಸೋಡಿಯಂ ಆಕ್ಸಿಡೇಷನ್ ಪ್ರಾಸೆಸ್ ಅಂಡ್ reducing agent. Okay na? Whereas chlorine reduction
ಆಕ್ಸಿಡೈಸಿಂಗ್ ಏಜೆಂಟ್. ಓಕೆನಾ. ಸೊ ಸಿಮಿಲರ್ಲಿ ನಮಗೆ ಆಕ್ಸಿಜನ್ ಮತ್ತೆ ಸಲ್ಫರ್ ಏನಿದೆ ಅವುಗಳು ಕೂಡ ದೋಸ್ ಅಂಡರ್ಗೋ ರಿಡಕ್ಷನ್ ರಿಯಾಕ್ಷನ್ ಅಂಡ್ ದೋಸ್ ಆರ್ ಆಕ್ಸಿಡೈಸಿಂಗ್ reagents. ಓಕೆನಾ. ಸೊ ಡೋಂಟ್ ಕನ್ಫ್ಯೂಸ್ ಸ್ಟೂಡೆಂಟ್ಸ್. ಸೋಡಿಯಂ undergoing oxidation process, that is due to loss of electrons, and sodium is called as reducing agent, that is because it donates the electrons. Then coming to chlorine, here that undergo reduction process, that is due to gain of electrons, and chlorine acts as a oxidizing agent because it accepts the electrons. Okay na? So students, learn carefully. So very important, don't confuse, and actually it is a very basic concept. ನಿಮಗೆ ರೆಡಾಕ್ಸ್ ರಿಯಾಕ್ಷನ್ ಅಂತ ಬಂದಾಗ ವೆರಿ ಬೇಸಿಕ್ ಕಾನ್ಸೆಪ್ಟ್ ಇದು. ಸೊ ನೀವು ಹೈಯರ್ ಸ್ಟಡೀಸ್ಗೆ ಹೋದಾಗಲೂ ಅಷ್ಟೇ ಎಲ್ಲ ಇದೇ ರೀತಿ ಬರ್ತಿರ್ತದೆ. ಸೊ ಡೈರೆಕ್ಟಾಗಿ ಹೇಳ್ತಾರೆ ರಿಡಕ್ಷನ್, ಆಕ್ಸಿಡೇಷನ್, ಆಕ್ಸಿಡೈಸಿಂಗ್ ಏಜೆಂಟ್, ರೆಡ್ಯೂಸಿಂಗ್ ಏಜೆಂಟ್ ಅಂತ ಹೇಳಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಗೋ ಥ್ರೂ ದ ವಿಡಿಯೋ ಕೇರ್ಫುಲಿ. ಇಫ್ ಯು ಗೆಟ್ ಎನಿ ಡೌಟ್ಸ್, ಕಾಲ್ ಮೀ ಪರ್ಸನಲ್. ಓಕೆನಾ.